ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಸರಿ, ಹಾಗಾದ್ರೆ ನಾವು ನಮ್ಮ ಎಲ್ಲ ಹೋರಾಟಗಳನ್ನ ನಿಲ್ಲಿಸ್ಬಿಡ್ತೀವಿ. ಯಾಕಂದ್ರೆ ನಾವೆಲ್ಲ ಹೋರಾಟ ಮಾಡ್ತಾರೋ ಮುಖ್ಯ ಉದ್ದೇಶನೇ ಇದು. ಅವರೆಲ್ಲರ ಪ್ರಕಾರ ನಾವು ಅವ್ರ ಜೊತೆ ಬದುಕೋದಕ್ಕೆ ಲಾಯಕ್ಕಿಲ್ಲ ಅಂತ, ಅವ್ರ ಮುಂದೆ ನಾವು ನಿಂತ್ಕೊಳ್ಳೋಕೆ ಲಾಯಕ್ಕಿಲ್ಲ ಅಂತ. ಇಂಥ ಭಾವನೆಗಳನ್ನ ನಮ್ಮೊಳಗೆ ನಾವು ಇಟ್ಕೊಂಡ್ರೆ ನಮಗೂ ಅವ್ರಿಗೂ ಅದೇನು ವ್ಯತ್ಯಾಸ ಇರುತ್ತೆ? ಹಾಗಿದ್ಮೇಲೆ ಅವ್ರಿಗೆ ನಾವು ಹೇಗೆ ಬದುಕಬೇಕು ಅಂತಿದ್ಯೋ ಹಾಗೆ ಬದುಕ್ದಾಗುತ್ತೆ ಅಲ್ವಾ? ಇವತ್ತಿನ ನಮ್ಮ ಎಲ್ಲ ಹೋರಾಟ ಮುಗಿಲಿ, ಸರಿನಾ? ನನ್ನನ್ನು ಕ್ಷಮಿಸ್ಬಿಡಿ ಭೀಮಣ್ಣ. ಮೂರ್ತಿ, ಹೋಗು, ನಿಮ್ಮಪ್ಪನ ಹತ್ರ ಮಾತಾಡು. ಮತ್ತೆ ಅವ್ರಿಗೆ ಅರ್ಥ ಮಾಡ್ಸು, ನಿನ್ಗೆ ಇನ್ನೂ ಮದ್ವೆ ಆಗೋ ವಯಸ್ಸಾಗಿಲ್ಲ ಅಂತ. ಹೋಗು ಮೂರ್ತಿ. ಬನ್ನಿಯಪ್ಪ, ಮಾತಾಡ್ಕೊಂಬರೋಣ. ಮತ್ತೆ ನನ್ನನ್ನು ಕ್ಷಮಿಸ್ಬಿಡಿ. ಬನ್ನಿಯಪ್ಪ. ಕಮಲಮ್ಮ, ನೀವೇನು ಚಿಂತಿಸ್ಬೇಡಿ. ಈಗ ಎಲ್ಲ ನೀವು ಹೇಗೆ ಅನ್ಕೊಂಡಿದ್ದೀರೋ ಹಾಗೆ ನಡೀತಾ ಹೋಗುತ್ತೆ, ನೋಡ್ತಾ ಇರಿ. ಹೌದು ಕಮಲಮ್ಮ, ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ. ಭೀಮ, ರಾಮ, ಖುಷಿ ಪಟ್ಟಿದ್ದೆ ವರ್ಷಗಳ ನಂತರ ನನ್ನ ಗಂಡ ವಾಪಸ್ ಬಂದ ಅಂತ. ಮಗ ಗಂಡನ ಜೊತೆ ಹೊಸ ಜೀವನ ಶುರು ಮಾಡಬೇಕು ಅಂತಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಹೊಸ ತಲೆನೋವು ಶುರು ಆಗಿದೆ. ಅಪ್ಪ, ಇದೆಲ್ಲ ಏನ್ ಹೊಸ ನಾಟಕ ನಿಮ್ದು? ನಾಟಕ ಅಲ್ಲ ಮಗನೇ, ನಿನ್ನ ಒಂದು ದಡ ಸೇರಿಸ್ಬೇಕಂತಷ್ಟೇ. ನೋಡಿಯಪ್ಪ, ಜೀವನದಲ್ಲಿ ಎಲ್ಲಾನು ಚೆನ್ನಾಗಿ ನಡೀತಿದ್ರೆ ಅದನ್ನ ನಾವೇ ಕೆಡಿಸ್ಕೊಂಡ್ರೆ ಅದನ್ನ ನಾಟಕ ಅಂತಾರೆ. ಮತ್ತೆ ದಡ ಸೇರ್ಬೇಕು ಅಂತಿರೋದು ನೀವು, ನಾನು, ಅಮ್ಮ. ಇವಾಗ ಏನ್ ದಡ ಸೇರ್ಸೋ ಮಾತು? ನಮ್ಮ 3 ಜನರ ಜೊತೆ ಮತ್ತೊಬ್ರು ಬರಲಿ ಅಂತ. ನಿನ್ನ ಹೆಂಡತಿ ಮತ್ತವಳು ನಿನ್ನ ತಾಯಿನ ಎಲ್ಲರನ್ನೂ ನೋಡ್ಕೋತಾಳೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮೆಲ್ಲರನ್ನೂ ನೋಡ್ಕೊಳ್ಳೋ ಜವಾಬ್ದಾರಿ ತಗೋತಾಳೆ. ಊಟ ತಿಂಡಿಯಿಂದ ಹಿಡಿದು ಮನೆ ಕೆಲಸದಿಂದ ಹಿಡಿದು ನಿನ್ನ ಕಾಲು ಒತ್ತೋ ಕೆಲಸ ಕೂಡ ಮಾಡ್ತಾಳೆ. ಯೋಚನೆ ಮಾಡು, ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗಾದ್ರೆ ಅಪ್ಪ, ನೀವು ಕೆಲ್ಸದವ್ರನ್ನ ಕರ್ಕೊಂಬಂದ್ರೆ ಸಾಕು. ಕೆಲಸದವಳಲ್ಲ ಮಗನೇ, ಹೆಂಡತಿ ಅಂತ ಹೇಳಬೇಕು. ಅಪ್ಪ, ಭೀಮಣ್ಣ ಹೇಳ್ತಾರೆ ಹೆಂಡತಿ ಆದವಳು ಜೊತೆಗಿರೋಳು. ಕೆಲವೊಮ್ಮೆ ತಾಯಿ ಆಗಿರ್ತಾಳೆ, ಕೆಲವೊಮ್ಮೆ ಸಹೋದರಿ ಆಗ್ತಾಳೆ, ಮತ್ತೆ ಕೆಲವೊಮ್ಮೆ ಗುರುವಾಗಿನೂ ಇರ್ತಾಳೆ. ಅದಲ್ಲದೆ ಸೇವೆ ಮಾಡೋದಿಕ್ಕೆ ಹೆಂಡತಿನೇ ಬೇಕಿಲ್ಲ. ಒಬ್ರು ಇನ್ನೊಬ್ರು ಭಾವನೆನ ಅರ್ಥ ಮಾಡ್ಕೊಂಡ್ರೆ ಗಂಡ ಹೆಂಡತಿ ಅನ್ಸ್ಕೋತಾರೆ. ಮತ್ತೆ ಆ ಭಾವನೆ ಬರೋದಿಕ್ಕೆ ಸಕ್ಷಮ ಆಗಿರ್ಬೇಕು. ಅದಕ್ಕೆ ನಾನು ಓದ್ಬೇಕಲ್ವಾ? ಅದೆಲ್ಲ ಬರೀ ಸುಳ್ಳು. ಸತ್ಯ ಹೇಳ್ತಾರೆ. ನಿಮ್ ಪ್ರಕಾರ ಹೆಂಡತಿ ಅನ್ನೋಳು ಹೇಗಿರ್ಬೇಕು ಅಂದ್ರೆ ನಮ್ಮಮ್ಮನ ತರ ನೀವ್ ಹೇಳೋದನ್ನೆಲ್ಲ ಕೇಳ್ಕೊಂಡು. ಇಲ್ಲಿವರೆಗೂ ನಾನು ಅವ್ರ ದುಃಖನ ನೋಡಿದೀನಿ, ಮತ್ತೆ ಕಣ್ಣೀರನ್ನು ಕೂಡ. ನಾನು ಯಾವತ್ತೇ ಮದ್ವೆ ಆದ್ರೂ ಕೂಡ ನನ್ನ ಹೆಂಡತಿಗೆ ನಮ್ಮಮ್ಮನ ತರ ಜೀವನನ ಕೊಡಲ್ಲ. ಬದ್ಲಾಗಿ ರಮ್ಮ ಅದ್ಗೆ ತರ ಅವಳನ್ನ ನೋಡ್ಕೋತೀನಿ. ಭೀಮಾ ಭೀಮಾ ಭೀಮಾ, ನಿಮ್ಮಪ್ಪ ನಾನಾ ಇಲ್ಲ ಭೀಮರಾವ? ನೀವೇ ನನ್ನಪ್ಪ. ಆದ್ರೆ ಭೀಮಣ್ಣ ನನ್ಗೆ ಜೀವನ ಹೇಳ್ಕೊಟ್ರು, ಆಲೋಚನೆ ಮಾಡೋದನ್ನ ಹೇಳ್ಕೊಟ್ರು, ನಿರ್ಧಾರ ಮಾಡೋದನ್ನ ಹೇಳ್ಕೊಟ್ರು. ಮತ್ತೆ ಈಗ್ಲೂ ಕೂಡ ಅವರೇ ನನ್ಗೆ ಹೇಳ್ ಕಳ್ಸಿದ್ರು ನಿಮ್ಮ ಅಪ್ಪನ ಹತ್ರ ಹೋಗಿ ಮಾತಾಡು ಅಂತ. ಅಪ್ಪ, ನಾನು ತುಂಬಾ ಗೌರವದಿಂದ ಕೇಳ್ತೀನಿ, ನೀವು ನನ್ನ ಮಾತನ್ನ ಒಪ್ಕೊಳ್ಳಿ. ಕೊನೆ ಸಲ ಕೇಳ್ತಾ ಇದ್ದೀನಿ, ನನ್ನ ಮಾತು ಕೇಳ್ತೀಯೋ ಇಲ್ವೋ? ಇಲ್ಲ. ನಿಮ್ಮಪ್ಪನಿಗೆ ಎದುರು ಮಾತಾಡ್ತೇನೋ? ಮೂರ್ತಿ, ಪುರುಷಿ ಅಣ್ಣ, ತಂದೆ ಅಂದ ಮಾತ್ರಕ್ಕೆ ಮಗನ ಮೇಲೆ ಕೈ ಮಾಡಬೇಕು ಅಂತಿಲ್ಲ. ಮಕ್ಕಳು ಚೆನ್ನಾಗಿ ಬೆಳೆದು ಅದು ಹೇಗೆ ಒಳ್ಳೆ ಮಕ್ಕಳು ಅಂತ ಅನ್ನಿಸ್ಕೋತಾರೋ
ಅದೇ ರೀತಿ ತಂದೆ ತಾಯಂದ್ರು ಕೂಡ ಒಳ್ಳೆ ತಂದೆ ತಾಯಿ ಆಗೋದಕ್ಕೆ ಪ್ರಯತ್ನ ಪಡಬೇಕು. ಮಾತಾಡ್ತಿರೋದು ಮಗನ್ ಮದ್ವೆ ಬಗ್ಗೆ. ಮಗನ್ ಮೇಲೆ ಕೈ ಎತ್ತುತ್ತೀರಾ ನೀವು? ಮಾತಾಡಕ್ ತಾನೇ ಬಂದಿದ್ ನೀವು. ಆಯ್ತಾ ನಿಮ್ ಮಾತು? ನಡಿ ಮಗು, ಮನೆಗ್ ನಡಿ. ಮನೆಗಲ್ಲ ಅಮ್ಮ, ಇವತ್ತು ರವಿವಾರ, ಇವತ್ತು ಸ್ಕೂಲಿಗೆ ಹೋಗಲ್ಲ. ಬದಲಿಗೆ ಭೀಮಣ್ಣನ ಜೊತೆ ಹೋರಾಟಕ್ಕೆ ಹೋಗ್ತೀನಿ. ಈಗ ನಾನೇನಾದರೂ ಮಾಡಲೇಬೇಕು, ಏನಾದರೂ ದಾರಿ ಹುಡುಕ್ಲೇಬೇಕು. ಏನ್ ಹುಡುಕ್ತಾ ಇದ್ದೀರಾ ನೀವು? ನಿಮ್ಮನ್ನೇ ಕೇಳ್ತಿರೋದು. ಏನ್ ಹುಡುಕ್ತಾ ಇದ್ದೀರಾ? ಅಪ್ಪ, ನಾನು ಎಲ್ಲ ಜಾಗದಲ್ಲಿ ಹುಡುಕ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ಸರಿಯಾಗಿ ಹೇಳು ಆನಂದ, ಏನ್ ಹುಡುಕ್ತಾ ಇದ್ದೀರಾ ಎಲ್ರು? ಅದೇ ಪುಡಿಗಾಸದ್ರು ಇದೆಯಾ ಅಂತ. ಅದರಿಂದ ಭೀಮ ಕಾಗದ ಅನ್ನೋದ್ರು ತಗೋಬೋದಾಗಿತ್ತು. ಯಾಕೆಂದ್ರೆ ಇವತ್ತು ಕಾಗದ ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ನೀವು ಹೇಳೋದ್ ನೋಡಿದ್ರೆ ನಮ್ಮ ಹತ್ರ 100 ರೂಪಾಯಿ ಇದ್ದಂಗೆ. ನೋಡಿ, ಇದ್ದಿದ್ದ ಅಲ್ಪ ಸ್ವಲ್ಪ ದುಡ್ಡನ್ನ ನಾನು ಮುಂಚೆನೇ ಮುಚ್ಚಿಟ್ಟಿದ್ದೀನಿ. ಹಾ, ನಂಗೆ ಗೊತ್ತಿತ್ತು ಇಂಥದ್ದೇ ಏನೋ ಒಂದು ಆಗತ್ತೆ ಅಂತ. ಅದಕ್ಕೆ ಅಲ್ಲಿ ಇಲ್ಲಿ ಇಟ್ಟಿದ್ದ ಪುಡಿಗಾಸನೆಲ್ಲ ಹುಡುಕಿ ಒಂದ್ ಕಡೆ ಬಚ್ಚಿಟ್ಟಿದ್ದೀನಿ. ಸದ್ಯಕ್ಕೆ ನನ್ನ ಸೆರಗಲ್ ಒಂದಿಷ್ಟಿದೆ ನೋಡಿ. ಹುಡ್ಕೋದಿಕ್ ಹೋಗಿ ನನ್ನ ಕೈಯಲ್ಲೂ ರಕ್ತ ಬರ್ಸ್ಕೊಂಡಿದ್ದೀನಿ. ಆದ್ರೆ ಇದು ನಂಗೆ ನೋವು ಕೊಡ್ತಿಲ್ಲ. ಯಾಕೆ ಹೇಳಿ? ಯಾಕೆಂದ್ರೆ ಇವತ್ ನಾನು ಭೀಮ್ರಾವ್ನ ಪ್ರಶ್ನೆ ಕೇಳ್ಕೊಂಡು ಬೀದಿ ಬೀದಿ ಅಲಿಯೋದಿಕ್ಕೆ ತಡೆ ಹಾಕಿದ್ದೀನಿ. ಇವತ್ತು ನೀವ್ ಹೇಗೆ ಯೋಚಿಸ್ತಿದ್ದೀರೋ ಇದೇ ತರನೇ ನಮ್ ಶತ್ರುಗಳು ಯೋಚಿಸ್ತಾರೆ. ನೋಡಿದ್ರೇನಪ್ಪ, ಇದು ಭೀಮ್ರಾವ್ನ ಸೂಚನಾ ಫಲಕ ಇವತ್ತು ಖಾಲಿ ಹೊಡಿತಿದೆ. ನಿನ್ನೆ ತನಕ ಪ್ರಶ್ನೆಗಳ ಸುರಿಮಳೆ ಸುರಿಸ್ತಿದ್ದವನು ಇವತ್ತು ಇದ್ದಕ್ಕಿದ್ದ ಹಾಗೆ ನಿಶಬ್ದ ಆಗ್ಬಿಟ್ಟಿದ್ದಾನೆ. ಇದನ್ನ ನೋಡಿದ್ರೆ ಭೀಮ್ರಾವ್ ಪ್ರಶ್ನೆ ಕೇಳೋ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅಪ್ಪ, ಸರಿಯಾಗಿ ಹೇಳಿದ್ರಿ. ಹೋರಾಟನ ಮುಂದುವರ್ಸಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಶುರು ಮಾಡಕ್ಕೆ ಹೋಗ್ಬಾರ್ದು. ನೋಡಿದ್ರಲ್ಲ ಈಗ ಎಷ್ಟೊಂದು ಕಿಚ್ಚಿಟ್ಕೊಂಡು ಅರ್ಚಾಡ್ತಾ ಇದ್ದ. ಇಡೀ ವ್ಯವಸ್ಥೆನ ನಾನು ಸರಿ ಮಾಡ್ತೀನಿ, ಸುಟ್ಟು ಭಸ್ಮ ಮಾಡ್ತೀನಿ ಅಂತಿದ್ದ. ಎಲ್ಲೋಯ್ತು ಕಿಚ್ಚು? ತಣ್ಣಗಾಗೋಯ್ತಾ? ಮುಗೀತಾ ಇಲ್ಲಿಗೆ? ಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗಿದೆ. ಹಾಗಾಗೋದಕ್ ನಾನ್ ಬಿಡಲ್ಲ. ನನ್ ಗಂಡನ್ ಹೋರಾಟ ಬೆಂಕಿ ತರ ಅಲ್ಲ, ಸುಟ್ಟು ಭಸ್ಮ ಆಗಕ್ಕೆ. ಇವ್ರ ಹೋರಾಟ ಒಂದು ದೀಪದ ಬೆಳಕಿನ ತರ, ತನ್ನನ್ನ ತಾನೇ ಸುಟ್ಕೊಂಡು ಬೇರೆಯವ್ರಿಗೆ ಬೆಳಕನ್ನ ಕೊಡೋ ಅಂಥದ್ದು. ಅಂಧಕಾರ ಸಮಾಜಕ್ಕೆ ಕೊನೆ ಹಾಡುತ್ತೆ. ನನ್ ಜೀವ ಇರೋ ತನಕ ಈ ಬೆಳಕು ಉರಿಯೋದಕ್ಕೆ ಸಹಾಯ ನಾನ್ ಮಾಡ್ತೀನಿ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ.
ನಾನು ಊಹೆ ಮಾಡಿದ್ದೆ. ಯಾರಾದ್ರೂ 1-2 ಕಾಸನ್ನ ಮುಚ್ಚಿಟ್ಟಿದ್ರು ನೀವದನ್ನು ತಗೋತೀರಾ ಅಂತ. ನಿಮ್ ಹೊಟ್ಟೆ ಕಿಚ್ಚಲ್ಲಿ ನಮ್ ಕೋಣೆನ್ ಹುಡ್ಕೋದೆ ಬಿಟ್ಬಿಟ್ಟಿದ್ದೀರಾ. ಅದಕ್ಕೆ ನನ್ ಕೋಣೆಲಿರೋ ಮೂಲೆನೂ ಹುಡುಕ್ತೆ. ಎಷ್ಟು ಕಾಸು ಸಿಕ್ತೋ ಅದನ್ನ ತಂದಿದ್ದೀನಿ. ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ದುಡ್ಡಿರೋದು. ಇವತ್ತು ಇದ್ರಲ್ಲಿ ಎಷ್ಟು ಕಾಗದ ಬರುತ್ತೋ ನೀವು ಅಷ್ಟು ಭಿತ್ತಿಪತ್ರ ಬರೀರಿ. ಚಿಂತೆ ಇಲ್ಲ ರಮ್ಮ. ನಿನ್ನ ಸಹಾಯದಿಂದ ನಾನು ಹೋರಾಟನ ಮುಂದುವರ್ಸೋದಕ್ಕಂತೂ ಆಯ್ತಲ್ಲ, ಅದೇ ದೊಡ್ಡ ವಿಷಯ. ಹೊರಡ್ತೀನಿ ಅಪ್ಪ. ಜೀಜಾಬಾಯಿ, ಯಾವ ಹೆಣ್ಣು ಮನೆಗೋಸ್ಕರ ತನ್ನ ಸರ್ವಸ್ವನು ಸಮರ್ಪಿಸ್ತಾಳೋ ಆ ಹೆಣ್ಣು ರಮ ಅಂತ ಹೆಣ್ಣಾಗಿರ್ತಾಳೆ. ಮತ್ತೆ ಯಾವ ಹೆಣ್ಣು ತನ್ನ ಮನ್ಸಲ್ಲಿ ಅಸೂಹೆ, ಹಾಗೆತನ, ದ್ವೇಷ, ಸೇಡ್ನ ಸಾಧಿಸ್ಕೊಂಡಿರ್ತಾಳೋ ಆ ಹೆಣ್ಣು ಜೀಜಾಬಾಯಿನ ಹೋಲೋ ಹೆಣ್ಣಾಗಿರ್ತಾಳೆ. ಎಲ್ರೂ ಮನುಷ್ಯರೇ, ಆದ್ರೆ ಹೆಣ್ಣಾದವಳು ಹೇಗ್ ನಡ್ಕೋತಾಳೋ ಅದರಿಂದ ಅವಳ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ ಜೀಜಾಬಾಯ್, ಇನ್ನೊಂದು ವಿಷಯ ಇದೆ. ರಮಾನಂತ ಹೆಣ್ಮಕ್ಳಿಗೆ ಯಾವತ್ತೂ ರಕ್ತದ ಕಲೆ ಅಂಟಲ್ಲ. ಆದ್ರೆ ನೀನಂತ ಹೆಣ್ಣಿನ ಕೈಗೆ ವಿಧಿ ಗಾಯ ಮಾಡದೆ ಬಿಡಲ್ಲ. ಬುದ್ಧಿ ಕಲಿಯೋ ಮನಸ್ಥಿತಿ ಇದ್ರೆ ಆಗಿರೋ ಗಾಯದಿಂದನೇ ನೀನು ಬುದ್ಧಿ ಕಲಿಬೋದು. ಸ್ವಲ್ಪ ಆಲೋಚನೆ ಮಾಡಿ ನೋಡು. ನಾನು ಎಷ್ಟು ಸಲ ಸೋತ್ರೂ ಪರವಾಗಿಲ್ಲ, ಆದ್ರೆ ಹೋರಾಟ ಮಾತ್ರ ಬಿಡೋದಿಲ್ಲ. ಹೋರಾಡ್ತಾನೇ ಇರ್ತೀನಿ. ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀನಿ. ಮಾಲೀಕ್ರೆ, 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 ಏನಾಯ್ತು? ಆ ಭೀಮ್ರಾವ್ ನಮ್ಮನ್ನು ಬದುಕಕ್ಕೆ ಬಿಡ್ತಾ ಇಲ್ಲ. ಏನ್ ಮಾಡ್ದ ಭೀಮ್ರಾವ್? ನನ್ನ ಮಗನ ಮನ್ಸನ್ನ ಎಷ್ಟು ಹಾಳು ಮಾಡಿದಾನೆ ಅಂದ್ರೆ ಅವ್ನು ನನ್ನ ಮಾತು ಕೇಳೋದೇ ಇಲ್ಲ ಅಂತಿದ್ದಾನೆ. ನೀವೇ ದಾರಿ ತೋರಿಸ್ಬೇಕು ಮಾಲೀಕ್ರೆ. ಅದೇಂಗ್ ಕೇಳಲ್ಲ ಅಂತಾನೆ? ಅವ್ರಪ್ಪ ನೀನು ನಿನ್ ಮಾತು ಕೇಳಲೇಬೇಕು. ನಿನ್ನಂತವನ ಅಪ್ಪ ಅನ್ಸ್ಕೊಳ್ಳೋದಕ್ಕಿಂತ ಸಾಯೋದೇ ಲೇಸು. ನೀನ್ ಯಾವುದಕ್ಕೂ ಲಾಯಕ್ಕಿಲ್ಲ. ಹಾ ನನ್ನ ಮಗ ಹಿಂಗ್ ಮಾತಾಡಿದ್ರೆ 2 ಬಿಡ್ತಿದ್ದೆ. ಕೊಡೋ ಏಟ್ಗೆ ತಲೆ ತಿರ್ಗಿ ಹಾಗೆ ಬಿದ್ದೋಗ್ಬಿಡ್ಬೇಕು, ಹಂಗ್ ಕೊಡ್ತಿದ್ದೆ. ನಿಮ್ಮ ಅಪ್ಪನಿಗೆ ಎದುರು ಮಾತಾಡ್ತೇನೋ? ನನ್ನ ಮಗಂಗೆ ನಾನು ಬೆಳಗ್ಗೆನೆ ನೀರು ತಗೊಂಡು ಬಾರೋ ಅಂದೆ. ಅದಕ್ಕವನು ಅಪ್ಪ ಕಾಲ್ ನೋವ್ತಿದೆ ಅಂದ. ಕೋಪ ಬಂತು ನೋಡಿ, 4 ಹಂಗೆ ಬಿಗ್ದೆ. ಅಪ್ಪನ ಮೇಲೆ ಗೌರವ ಇಲ್ಲ, ನನ್ನ ಮಗ ನನ್ನ ಮಾತು ಕೇಳಲ್ವಾ ಅಂದೆ. ಕೇಳಿಸ್ಕೊಂಡ್ಯಾ? ಹೀಗಿರ್ಬೇಕು ಅಪ್ಪ ಅಂದ್ರೆ ನೀನು ಇದ್ಯಾ? ಮಾಲೀಕ್ರೆ, ನಾನು ಹೊಡೆಯೋಣ ಅಂತಾನೆ ಹೋದೆ.
ಆದ್ರೆ ಭೀಮ್ರಾವ್ ಅಡ್ಡ ಬಂದು ನನಗೆ ಬುದ್ಧಿ ಹೇಳಕ್ ಶುರು ಮಾಡ್ದ. ನಿನ್ನಿಂದ ಏನಾಗಲ್ಲ ಬಿಡ. ಅಪ್ಪ ಅನ್ನಿಸ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಬಿಡ ನಿಂಗೆ. ಸರಿಯಾಗಿ ಹೇಳಿದ್ರಿ. ಏ ಪುರುಷೋತ್ತಮ, ಅಲ್ಲಿ ನೋಡು, ನಿನ್ ಮಗ ಮೂರ್ತಿ ಆ ಭೀಮರಾವ್ ಜೊತೆ ಬರ್ತಿದ್ದಾನೆ. ಅವನನ್ನು ಹೊಡಿಬೇಕು ಅಂತಿದ್ದಲ್ಲ ನೀನು? ಸರಿಯಾದ ಅವಕಾಶ ಇದು, ಹೊಡಿ ನಿನ್ನ ಮಗನಿಗೆ. ಆ ಭೀಮರಾವ್ ಏನು ಮಾಡಕ್ಕಾಗಲ್ಲ, ನಾವಿದ್ದೀವಲ್ಲ, ನಾವು ನೋಡ್ಕೋತೀವಿ. ಮನ್ಸಿಗೆ ಬಂದಷ್ಟು ಹೊಡಿ ನಿನ್ ಮಗನ್ನ, ಆವಾಗ್ಲಾದ್ರೂ ನಿನ್ ಮನ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ಅರ್ಥ ಆಯ್ತಾ? ನನ್ ಮೇಲೆ ಯಾರಾದ್ರೂ ಕೈ ಮಾಡಿ ಭೀಮಣ್ಣ ಕೇಸ್ ದಾಖಲೆ ಮಾಡ್ತಾರೆ. ಸುಲಭ ಏನಲ್ಲ. ಏಯ್, ನಾಲ್ಗೆ ಉದ್ದ ಮಾಡ್ಬೇಡ. ಚಿಕ್ಕವನ್ ನೀನು, ಮಕ್ಳ ತರ ಇರ್ಬೇಕು. ಭೀಮರಾವ್ ತರ ಆಡೋದಕ್ ನೋಡ್ಬೇಡ. ನೋಡಿದ್ರಪ್ಪ, ಈ ಭೀಮ್ರಾವ್ ಜೊತೆ ಸೇರಿ ನಾಚಿಕೆ ಬಿಟ್ಟು ಹೇಗ್ ಮೊಂಡ ಆಗಿದ್ದಾನೆ ನೋಡಿ. ಅಪ್ಪನಿಗೆ ಹೇಗ್ ಎದುರು ಮಾತಾಡ್ತಾನೆ. ಅಯ್ಯೋ ಮಗನೇ, ಗಾದೆ ಕೇಳಿಲ್ವಾ ನೀನು? ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಗುರುನೇ ದಾರಿ ತಪ್ಪಿದಾಗ ಶಿಷ್ಯ ಎಲ್ಲಿ ಉದ್ಧಾರ ಆಗ್ತಾನೆ. ಮೂರ್ತಿ, ಇವ್ರ ಮಾತನ್ನೆಲ್ಲ ನೀನ್ ಕಿವಿಗೆ ಹಾಕೋಬೇಡ. ತಗೋ, ಈ ಕಾಗದ ತಗೊಂಡು ಪ್ರಶ್ನೆ ಬರಿ. ಭೀಮ್ರಾವ್, ಏನಿದು ಬರೀ 4-5 ಕಾಗದ ಅಷ್ಟೇನಾ? ಏನಾಯ್ತು? ಕಾಗದ ಕೊಂಡ್ಕೊಳಕ್ ಸಿಕ್ಲಿಲ್ವಾ? ಅಂದ್ರೆ ನಿನ್ ಎಲ್ಲೋ ಪ್ರಶ್ನೆಗಳ್ನು ಈ 4-5 ಕಾಗದಗಳಲ್ಲೇ ಬರೆದು ಬಿಡ್ತೀಯ ಅಷ್ಟೇನಾ? ಮೇಘನಾಥ್ ಅವ್ರೆ, ಪ್ರಶ್ನೆ ಒಂದೇ ಕಾಗದದಲ್ಲಿ ಬರೆದ್ರೂ ಕೂಡ ಪ್ರಶ್ನೆ ಸರಿಯಾದ ವ್ಯಕ್ತಿಗೆ ತಲುಪೋದು ಮುಖ್ಯ. ಇವತ್ ನಮ್ಮ ಹತ್ರ 4-5 ಕಾಗದ ಇದೆ. ಇವತ್ 4-5 ದಿನಕ್ಕೆ ಬಂದಿರೋ ಕಾಗದ ನಾಳೆಗೆ ಇರೋದೇ ಇಲ್ವೇನೋ ಭೀಮ್ರಾವ್? ಇದರ ಅರ್ಥ ಇವತ್ತಿನ ಪ್ರಶ್ನೆ ಸರಿಯಾದ ವ್ಯಕ್ತಿಗೆ ಒಂದ್ ವೇಳೆ ತಲುಪದೇ ಇದ್ರೆ ನಿನ್ ನಾಟಕ ಇವತ್ತಿಗೆ ಮುಗಿಯುತ್ತೆ. ಮಹಿಪಾಲ್ ಅವರೇ, ನೀವು ನನ್ನನ್ನು ಕಾಲೇಜಿಂದ ನೋಡ್ಕೊಂಡು ಬಂದಿದ್ದೀರಾ. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ. ಆದರೂ ಹೀಗೆ ಮಾತಾಡ್ತಾ ಇದ್ದೀರಾ. ನಾನು ಇದೇ ರೀತಿ ನಾಳೆಗಳ ಬಗ್ಗೆ ಯೋಚಿಸ್ತಾ ಹೋದ್ರೆ ನನ್ನ ಇವತ್ತು ಅನ್ನೋದು ಯಾವತ್ತೂ ಸರಿಗಿರಲ್ಲ. ಆದ್ರಿಂದ ನಾಳೆದ್ರ ಬಗ್ಗೆ ನಾನು ನಾಳೆ ಯೋಚಿಸ್ತೇನೆ. ಆಯ್ತಾ ಮೂರ್ತಿ? ಆಯ್ತು ಭೀಮಣ್ಣ. ಕೊಡು. ಮಾಡು ಮಾಡು ಭೀಮ್ರಾವ್. ಸೋಲೋಕ್ ಮುಂಚೆ ನೀನು ಈ ಕೊನೆ ಪ್ರಯತ್ನನೂ ಮಾಡ್ಬಿಡು. ಸರಿಯಾಗಿದೆ, ನಡಿ ಹೊರಡೋಣ. ಏ ಪುರುಷೋತ್ತಮ, ಸ್ವಲ್ಪ ಹತ್ರ ಬಾ. ಸಾಕು. ನೀನೆಂತ ಅಪ್ಪನಲ್ಲ? ನಿನ್ನ ಮಗ ನಿನ್ನ ಮುಂದೆ ಅಷ್ಟು ಗಂಟ್ಲೆತ್ತವನೆ, ತಡೆಯೋದು ಬಿಟ್ಟು ನಿನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಆ ಭೀಮ್ರಾವ್ ನಿನ್ನ ಮಗನ್ನ ಅವನು ಬಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ಭೀಮ್ರಾವ್ ಏನ್ ಹೇಳ್ತಾನೋ ನಿನ್ ಮಗ ಅದನ್ನೇ ಮಾಡ್ತಾನೆ. ಇದನ್ನೆಲ್ಲ ನೋಡಿದ್ರೆ ಅಸೂಯೆ ಆಗಲ್ವಾ ಭೀಮ್ರಾವ್ ಮೇಲೆ ನಿನ್ಗೆ? ಆಗುತ್ತೆ. ಕೋಪ ಬರುತ್ತಾ ಇಲ್ವಾ ಭೀಮ್ರಾವ್ ಮೇಲೆ ನಿನ್ಗೆ? ತುಂಬಾ ಅನ್ಸುತ್ತೆ. ಹಾಗಾದ್ರೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ ನಿನ್ ಹಾಗೆ ತೀರ್ಸ್ಕೊಳಕ್ಕೆ. ಕೇಳಿಸ್ಕೊ, ಆ ಭೀಮ್ರಾವ್ ಕೈಲಿ ಪ್ರಶ್ನೆಗಳು ಬರ್ದಿರೋ ಕಾಗದ ಇದೆಯಲ್ಲ, ಅದನ್ನ ಕಿತ್ಕೋ, ಓಡ್ ಹೋಗು. ನೀನ್ ಹೇಗ್ ಓಡ್ಬೇಕು ಅಂದ್ರೆ ನಿನ್ ಹಿಂದೆ ಅವನು ಓಡಿ ಓಡಿ ಸುಸ್ತಾಗ್ಬೇಕು. ಅವ್ರಿಬ್ರು ಸುಸ್ತಾಗಿ ನೆಲಕ್ಕೆ ಕೂತಾಗ ಅವ್ರ ಮುಖದ ಮೇಲೆ ಕಾಗದನ ಹರಿದೇಸಿಬೇಕು. ಆಗ ಗೊತ್ತಾಗುತ್ತೆ ಆ ಭೀಮ್ರಾವ್ಗೆ ಪುರುಷೋತ್ತಮನ ಯೋಗ್ಯತೆ ಏನು ಅಂತ. ನಿನ್ನ ಹಾಗೇನು ಸ್ವಲ್ಪ ಮಟ್ಟಕ್ಕೆ ತೀರುತ್ತೆ. ಹೇಳಿ ತಲೆಗೋಯ್ತೇನು? ಏನೋ ಯೋಚನೆ ಮಾಡ್ತಿದ್ಯಾ? ಹೋಗು ಅವ್ರ ಹಿಂದೆ. ನಿನ್ ಕೋಪನು ಸ್ವಲ್ಪ ತಣ್ಣಗಾಗುತ್ತೆ. ಹೋಗು ಹೋಗು, ಓಡು ಓಡು. ಅದು ಏ ಭೀಮ್ರಾವ್, ನೀನು ಅವನ ಮಗನ್ನ ಕಿತ್ಕೊಂಡೆ, ಅವನು ನಿನ್ನ ಕಾಗದನ ಕಿತ್ಕೊಳಕ್ಕಾಗಲ್ವಾ? ಏನೇ ಹೇಳಿ ಮೇಘನಾಥ್ ಅವರೇ, ನಿಮ್ಮ ತಲೆ ಅಂದರೆ ತಲೆ ಬಿಡಿ. ಪುರುಷೋತ್ತಮನ್ ಕೋಪನ ನೀವು ಭೀಮ್ರಾವ್ ಕಡೆ ತೀರಿಸ್ಬಿಟ್ರಿ.
ಮಾಡ್ಬೇಕಾಗತ್ತೆ. ಸಾಮ ದಾನ ದಂಡ ಭೇದ ಎಲ್ಲಾನು ಪ್ರಯೋಗ ಮಾಡಿ ನಾವು ಗೆಲ್ಲೋದನ್ನ ನೋಡ್ಬೇಕು. ಏ ಭೀಮ್ರಾವ್, ಅವನ ಹೋರಾಟದಲ್ಲಿ ನಮ್ಮ ಮೇಲೆ ಎಲ್ಲಿವರೆಗೂ ಗೆಲ್ಲೋಕ್ ಸಾಧ್ಯ ಇಲ್ಲ ಅಂದ್ರೆ ಅವ್ರ ಜಾತಿಯವ್ರನ್ನೆಲ್ಲ ಒಗ್ಗಟ್ಟಾಗಿ ಒಂದುಗೂಡ್ಸೋವರೆಗೂ ನಾವು ಅದನ್ನ ಮಾಡೋಕ್ ಬಿಡಬಾರ್ದು. ಈ ಪುರುಷೋತ್ತಮ್, ನಂಜುಂಡ, ಮಂಚಯ್ಯ, ರಾಘು ಎಲ್ಲ ಇವನ್ ಜಾತಿಯವ್ರೆ. ನಮ್ಗಿಂತ ಭೀಮ್ರಾವ್ ಹೋರಾಟನ ತಡಿಯೋಕೆ ನಿಂತಿರೋದು ಇವ್ರುಗಳೇನೆ. ಇವತ್ತಿ ಭೀಮ್ರಾವ್ ಅವನಲ್ಲಿರೋ ಕೊಬ್ಬನ್ನ ಕರಗಿಸ್ಲಿ, ಪುರುಷೋತ್ತಮನ್ನ ಹಿಡಿಲಿ ಮೊದಲು. ಇನ್ನು ಮುಂದೆ ಜನರ ಹತ್ರ ಪ್ರಶ್ನೆ ಕೇಳೋ ಶಕ್ತಿನೇ ಕಳ್ಕೋಬೇಕು ಇವತ್ತವನು.